ಮೊದಲಿಗೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರಾದಂಥ ನಡೆದಾಡುವ ದೇವರೆಂದು ಆದಂಥ ನಮ್ಮ ಹಾಗೂ ನಮ್ಮ ಮನೆಯ ಗುರುಗಳಾದಂಥ ಹಾರ್ಕೋಡ್ ಚೆನ್ನವೀರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಅಧ್ಯಕ್ಷತೆ ವಹಿಸಿದಂಥ ಬಿ ಕೆ ಹಿರೇಮಠ ಅವರೇ, ಮಲ್ಲಿನಾಥ್ ಹಿರೇಮಠ ಅವರೇ, ಮೇಘರಾಜ್ ನಾಗರಾಳ್ ಅವರೇ, ಸಿದ್ದರಾಮಪ್ಪ ಗದ್ಗೆ ಅವರೇ, ಆನಂದರಾವ್ ಜಳಕೆ ಅವರೇ, ಪಂಡಿತರಾವ್ ದೇಗಾಂವ್ ಅವರೇ, ವಿಜಯಕುಮಾರ್ ಸಂಗೊಳ್ಗಿ ಅವರೇ ಹಾಗೂ ಕರ್ನಾಟಕದ ಹೆಸರಾಂತ ಆಕಾಶವಾಣಿ ಕಲಾವಿದರಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವೀರಭದ್ರ ಹಿರೇಮಠ ಅವರೇ, ಮೈಸೂರು ಹಿಂದೂಸ್ತಾನಿಯ ಶಾಸ್ತ್ರೀಯ ಸಂಗೀತ ಬಸವರಾಜ್ ಬಂಟ್ನೂರ್ ಅವರೇ, ಸೌಜನ್ಯ ಕೌಶಿಕ್ ಅವರೇ, ಕಾರ್ತಿಕಯ್ಯ ಗವಾಯಿಗಳವರೇ, ಶಿವಲಿಂಗಯ್ಯ ಗವಾಯಿಗಳವರೇ, ಮೃತ್ಯುಂಜಯ ಹಿರೇಮಠ ಅವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಿರಿಯರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇದು ನಾನೊಬ್ಬ ರಾಜಕಾರಣಿ, ಅದಕ್ಕಿಂತ ಮೊದಲು ನಾನೊಬ್ಬ ಸ್ಟೂಡೆಂಟು, ಅದಕ್ಕಿಂತ ಮೊದಲು ನಾನೊಬ್ಬ ಈ ಮಠದ ಭಕ್ತ. ನಾನು ಸ್ವಲ್ಪ ಭಾಳ ಆ್ಯಕ್ಟಿವ್, ಭಾಳ ಮಾತಾಡ್ತೀನಿ ರಾಜಕೀಯ, ಅಂದರೆ ಕಲ್ಲಿಗೂ ಮಾತಾಡ್ತೀನಿ, ಆ ಥರ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತೀನಿ. ಅಪ್ಪೋರ ವೇದಿಕೆ ಮೇಲೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಅವರು ನೋಡಿದ್ದಾರೆ ನಮಗೆ, ಏನಾಗುತ್ತೋ ಗೊತ್ತಿಲ್ಲ, ಅದು ಅಂತಾರಲ್ಲ ನ್ಯಾಚುರಲ್ ಅಂತ. ಈಗ ನೋಡಿ ನನಗೆ ಈಗ ತಂತಾನೆ ಗೂಸ್ ಬಾಂಬ್ಸ್ ಅಂತ, ಇದು ಯಾರು ಹೇಳಿದ್ರು ಇದು ಅಂತಾರಲ್ಲ, ದುಡ್ಡು ಕೊಟ್ಟರು ಭೀ ಆಗಲ್ಲ, ಈ ಥರ ಏನಾಗಲ್ಲ, ತಂತಾನೆ ಒಂಥರ ಭಾವುಕ ಆಗ್ತೀವಿ, ಎಮೋಷನಲ್ ಆಗುತ್ತೆ. ಈಗ ನಮಗೆ ಈಗ ನೋಡಿ ಕೈ ಕುದುರೆ ಕಡಿಗೆ ಇವು ಈ ಥರ ಐ ಮೀನ್ ಲೈಕ್ ಈ ಥರ ಎಕ್ಸ್ಪೀರಿಯೆನ್ಸು ನನ್ನ ಜೀವನದಲ್ಲಿ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋದು ಭಾಳ ಕಮ್ಮಿ. ನಾವು 1,00,000 ಜನರ ಎದುರೇ CM ಇರ್ಬೋದು, ಯಾರೇ ದೊಡ್ಡ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಆ ವೇದಿಕೆ ಮೇಲೆ ಮಾತಾಡೋದಾಗಿರ್ಬೋದು, ಅದಕ್ಕಿಂತ ಭಾಳ ದೊಡ್ಡ ವೇದಿಕೆ ಒಬ್ಬ ನಮ್ಮ ಈ ಭಾಗದ ದೊಡ್ಡ ಸಂತ. ಆ ಸಂತ ಶಬ್ದಗಳಿಲ್ಲ, ಆ ಸಂತನ ಬಗ್ಗೆ ನಾವು ಏನಾರ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಕಮ್ಮಿ ಬೀಳ್ತಾವೆ ನನಗೆ ಆ ಶಬ್ದಗಳು. ಆ ವೇದಿಕೆಯಲ್ಲಿ ಆ ವೇದಿಕೆ ಮತ್ತು ಹಾರ್ಕೋಡ್ ಎಂಬ ಊರಿನ ಈ ಮಠದಲ್ಲಿ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನನ್ನ ಹೆಸರು ಹಾಕಿದ್ದಾರಪ್ಪ ಅಂತಂದರೆ ಜೀವನದಲ್ಲಿ ನಾವು ಮುಂದೆ ಯಾವುದೋ ಅಂತಾರ, ಈಗ ರಾಜಕೀಯದ ನೀವು MLA ಮಿನಿಸ್ಟರ್ ಅದೇ, ನನಗನ್ಸೋ ಮಟ್ಟಿಗೆ ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ನಾವು ಈ ಸಂಪ್ರದಾಯ ಸಂಸ್ಕೃತಿ ಅದು ಭಾಳ ಆಳವಾಗಿ ಅದರಿಂದ ನಾನು ಬೆಳೆದವನು. ನಾನು ಮಠದ ಪರಂಪರೆಯಲ್ಲಿ ನನ್ನ ಭರತ್ನೂರು ಮಠ, ನನ್ನ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡಪ್ಪವರು ಕೋಲ್ಕತ್ತಾದಲ್ಲಿ ಅನುಷ್ಠಾನ ಕೂತ್ಕೊಂಡಿದ್ರು. ದೊಡ್ಡಪ್ಪವ್ರು ಎಲ್ಲಿ ಹೋಗ್ತಿದ್ರು, ನಮ್ಮ ತಂದೆಯವರು ಎಲ್ಲರೂ ಅವ್ರು ಕೂಡ ಇರ್ತಿರು. ದೊಡ್ಡಪ್ಪವರು ನಿನ್ನ ಮಗ ಎಲ್ಲ ಮಗನಿಗೆ ಕರ್ಕೊಂಡು ನಡಿ ಅಂತಿರೋರು. ಅವರು ಇಲ್ಲಿ ಅಮೃತ್ಕೊಂಡು ಬಸವಕಲ್ಯಾಣ ಅಮೃತ್ಕೊಂಡಾಗ ಅನುಷ್ಠಾನ ಕೂತ್ಕೊಂಡಾಗ ಭೀ 1 ವಾರ ಅನುಷ್ಠಾನ ಕೂತ್ಕೊಂಡಾಗ ಭೀ ನಾನು ಅವ್ರ ಕೂಡ ಇದ್ದ. ಅಂದರೆ ಎಲ್ಲ ಅನುಷ್ಠಾನ ಕೂತ್ಕೊಂಡ್ರೆ ಭೀ ನಾನು ಅವ್ರ ಕೂಡ ಹೋಗ್ತಿದ್ದೆ. ಅಂದರೆ ಆ ಸಂಪ್ರದಾಯ ಈಗ ಸಂಸ್ಕೃತಿ ಇದೊಂದು ನಮ್ಮ ದೇಶದ ಆತ್ಮ. ದ ಆರ್ಟ್, ಇದು ದ ಕಲ್ಚರ್ ಈಸ್ ಸೋಲ್ ಅಂತಾರೆ. ಅದನ್ನ ಕನ್ನಡ ಸ್ವಲ್ಪ ಇಟ್ಸ್ ಎನ್ ಲೈಕ್ ಸೋಲ್, ಅಂದರೆ ನಮ್ದೊಂದು ಆತ್ಮ ಯಾವ ಥರ ಇರುತ್ತೆ ಆ ಥರ ಕಲ್ಚರ್. ಈಗ ಕಲ್ಚರ್ ಅಂದರೆ ಅದ್ರ ಬೇರೆ ಬೇರೆ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಿಹೇವಿಯರ್, ಈಗ ಟೀಚರ್ಸ್ ಎಲ್ಲ ಇದ್ದಾರೆ ಅಂತ ಅನಿಸುತ್ತೆ, ನನಗೆ ಟೀಚರ್ಸ್ ಇದ್ದಾರೆ ಅಂತ ಅನಿಸುತ್ತೆ, ಆ್ಯಂಡ್ ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ನಮ್ಮ ತಂದೆಯವರಾಗಿರ್ಬೋದು, ನಾನು ಕಲ್ತಿದ್ದಂಥ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳಿಬೋದು, ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು, ನಾವು ಎಷ್ಟೇ ಡಿಗ್ರಿಗಳು ಪಡಿಬೋದು, ಆದರೆ ನಾವು ಎಷ್ಟೆಲ್ಲ ಒಳಗೊಂಡು ಅಧಿಕಾರ ಇರುತ್ತೆ, ದುಡ್ಡು ಇರುತ್ತೆ, ಎಲ್ಲನೂ ಇರುತ್ತೆ, ಆದರೆ ನಮಗೆ ಇಫ್ ಯು ಡೋಂಟ್ ಹ್ಯಾವ್ ಕ್ಯಾರೆಕ್ಟರ್, ನಮಗೆ ಬಿಹೇವಿಯರ್ ಇಲ್ಲ, ನಮಗೆ ಕಾಮನ್ ಸೆನ್ಸ್ ಇಲ್ಲಪ್ಪ ಅಂದ್ರೆ ಜೀವನದಾಗ ಏನಿದ್ರು ಎಲ್ಲ ಕಳ್ಕೊಂಡಂಗೆ. ಸೊ ಐ ರಿಕ್ವೆಸ್ಟ್, ಈಗ ಅಪ್ಪೋರಿದ್ದಾರೆ,
ಇಲ್ಲಿ ಸ್ಕೂಲೆಲ್ಲ ಮಕ್ಕಳಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ, ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ, ದ ಹೈಯೆಸ್ಟ್ ಫಾರ್ಮ್ ಆಫ್ ಡಿಗ್ರಿ ಈಸ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಏನಪ್ಪ ಅಂತಂದರೆ, ಅವಾಗಿನ ಕಾಮನ್ ಸೆನ್ಸ್ ಯಾವ ಥರ ಇತ್ತಪ್ಪ ಅಂದ್ರೆ, ನಾವು ಹಿರಿಯರು ಬಂದಾಗ ನಾವು ಯಾವ ಥರ ಮಾತಾಡಬೇಕು, ನಾವು ಯಾವ ಥರ ಅವ್ರಿಗೆ ಗೌರವ ಮಾಡಬೇಕು, ನಮ್ಮ ತಾಯಿ ತಂದೆಗೆ ಯಾವ ಥರ ಗೌರವ ಮಾಡಬೇಕು, ನಮ್ಮ ಹಿರಿಯರಿಗೆ ಯಾವ ಥರ ಗೌರವ ಮಾಡಬೇಕು. ಈಗ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಕಾಮನ್ ಸೆನ್ಸ್. ಫಾರ್ ಎಕ್ಸಾಂಪಲ್, ಇದು ಭಾಳ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾ ಯಾವ ಥರ ನಮ್ಮ ಅಡ್ವಾನ್ಸ್ಡ್, ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಭಾಳ ಅಡ್ವಾನ್ಸ್ ಆಗಿದೆ ಈಗ. 2026, ವಿ ಆರ್ ಇನ್ 2026. ಫಾರ್ ಎಕ್ಸಾಂಪಲ್, ಅವಾಗಿಂದ ಬಿಹೇವಿಯರ್, ಈಗಿನ ಬಿಹೇವಿಯರ್. ಈಗ ನಾನು ಯಾರು ಕೂಡ ಮಾತಾಡುವಾಗ ನಾನು ಫೋನ್ ಯೂಸ್ ಮಾಡ್ತಾ ಇರ್ತೀನಿ, ಅದು ಕೂಡ ಕಾಮನ್ ಸೆನ್ಸ್. ನನಗೆ ಯಾರು ಮಾತಾಡ್ತಿರ್ತಾರೆ, ಅಟ್ಲೀಸ್ಟ್ ನನ್ನ ಫೋನ್ ಸ್ವಲ್ಪ ಪಾಕೆಟ್ದಾಗ ಇಟ್ಕೋಬೇಕಾಗ್ತದೆ, ಅದು ಕೂಡ ಕಾಮನ್ ಸೆನ್ಸ್. ಇದು ಅಂಥವು ಭಾಳ ಆ್ಯಡ್ ಆಗ್ಲತ್ತವು. ಅಂದರೆ ಅವಾಗ ಇದು ಇದ್ದಿಲ್ಲ, ಈಗದ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯಾರಿಗೆ ಹಿರಿಯರಿಗೆ ಮಾತಾಡ್ತಿರ್ತೀನಿ, ನನಗೆ ಫೋನ್ ಬರ್ತಿರ್ತದೆ, ಅವ್ರು ಹಂಗೆ ಮಾತಾಡ್ತಿರ್ತಾರೆ, ನಾನು ಹಂಗೆ ಮೆಸೇಜು ಮಾಡ್ತಿರ್ತೀನಿ, ನಾನು ಹಂಗೆ ಮಾತಾಡ್ತಾ ಇರ್ತೀನಿ. ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಎದುರಿನವ್ರಿಗೆ ನಾವು ಹರ್ಟ್ ಮಾಡ್ತಿರ್ತೀವಿ. ಎದುರಿನವ್ರಿಗೆ ಏನು ಹೇಳಲ್ಲ, ಏನಪ್ಪ ನಾನು ನೋಡ್ಲತ್ತೀನಿ, ನಾನು ನೋಡಲಾಗ್ಯಾನ, ಮಾತಾಡ್ಲಾಗ್ಯಾನ. ಇದು ಭಾಳ ಬಾರೀಕಾಗಿ ನಾನು ಅಬ್ಸರ್ವ್ ಮಾಡ್ತೀನಿ. ಯಾರು ಕೂಡ ಸ್ವಲ್ಪ ಮಂದಿಗೆ ಏನಂತ ಇದೇನಂತ ಪರಿ ದೊಡ್ಡದಂತ, ಇದ್ರಾಗ ಭಾಳ ಆಳವಂತ ಡೀಪ್ ಮೀನಿಂಗ್ ಅದ. ವಿ ನೀಡ್ ಟು ರೆಸ್ಪೆಕ್ಟ್, ವಿ ನೀಡ್ ಟು ಲರ್ನ್ ಟು ರೆಸ್ಪೆಕ್ಟ್. ನಮಗೆ ಯಾವ ಥರ ಮರ್ಯಾದೆ ಮಾಡಬೇಕು, ಯಾವ ಥರ ಗೌರವ ಮಾಡಬೇಕಂತ ಗೊತ್ತೇ ಇಲ್ಲ ಅಂತಂದರೆ, ನಾವು ಡಿಗ್ರಿಗಳಿಗೆ ತೊಗೊಂಡು ಏನು ಮಾಡ್ಬೋದು, ಅಧಿಕಾರ ತೊಗೊಂಡು ಏನು ಮಾಡ್ಬೋದು. ಒಬ್ಬೊಬ್ರು ಇರ್ತಾರೆ, ನೀವು ಇದು ಮಾತಾಡ್ಲಿಕ್ಕೆ ಸೀಮಿತ ಅಂತ. ಒಬ್ಬರು ಹಿರಿಯರು ಹೇಳ್ತಾರೆ, ಡೋಂಟ್ ಬಿ ಎ ಪ್ರೊಫೆಸರ್. ಓಕೆ, ನನಗೆ ದುಡ್ಡು ಗಳಿಸಿ ಏನು ಮಾಡ್ತಿ, ಅದೇನು ಮಾಡ್ತಿ, ನೀನು ಪ್ರೊಫೆಸರ್ ಆಗ್ಲಿಕ್ಕೆ ಹೋಗ್ಬೇಡಪ್ಪ, ಮೊದಲು ದುಡ್ಡು ಗಳಿಸು, ಆಮೇಲೆ ಪ್ರೊಫೆಸರ್ ಆಗು ಅಂತ ಹೇಳ್ತಾರೆ. ಹಾಂ, ನೀನು ಮೊದಲು ದುಡ್ಡು ಗಳಿಸು, ಮೊದಲು ಅಧಿಕಾರ ತಗೋ, ಅದಕ್ಕೆ ಜೀವನದಲ್ಲಿ ಯಾರ ಬಲ್ಲಿ ಏನಿಲ್ಲ ಅದ್ರ ಬಗ್ಗೆ ಭಾಳ ಪ್ರೊಫೆಸರ್ ಆಗಿ ಲೆಕ್ಚರ್ ಕೊಡ್ತಾರೆ ಮಂದಿ. ದುಡ್ಡು ರೊಕ್ಕ ಏನು ದೊಡ್ಡದು, ಮರ್ಯಾದೆ ದೊಡ್ಡದು, ಅದು ದೊಡ್ಡದು ಅಂತಂದು. ಅದು ಎಲ್ಲ ಓಕೆ. ಲಾಜಿಕಾಗಿ ನಾವು ಏನು ಬಿ ಎಕ್ಸಾಂಪಲ್ ಕೊಡ್ಬೋದು, ಲಾಜಿಕಾಗಿ ನಾವು ಏನು ಮಾತಾಡ್ಬೋದು, ಲಾಜಿಕಾಗಿ ನಾವು ಯಾವ ಥರನೂ ಕನ್ವಿನ್ಸ್ ಮಾಡ್ಬೋದು. ಆದರೆ ನಮ್ಮ DNA, ನಮ್ಮ ಸಂಸ್ಕೃತಿ ನಾವೆಂದೂ ಮರಲಿಕ್ಕೆ ಹೋಗ್ಬಾರ್ದು. ನಮ್ಮ ಧರ್ಮದಲ್ಲಿ ನಾವು ನಮ್ಗೆ ಏನು ಕಲಿಸ್ಕೊಟ್ಟಾರೆ ಹಿರಿಯರಾಗಿರ್ಬೋದು, ಪೂರ್ವಜರಾಗಿರ್ಬೋದು, ಯುವ ಪೀಳಿಗೆಗೆ ನಾವೆಲ್ಲ ಎಕ್ಸಾಂಪಲ್ ಆಗಿ ಸೆಟ್ ಮಾಡಬೇಕು. ಇವತ್ತು ಸಾಂಸ್ಕೃತಿಕ ಕಲಾ, ಇವತ್ತು ಈ ಸಾಂಸ್ಕೃತಿಕ ಕಲಾ ಅನ್ನೋದು ಎಲ್ಲರಿಗೂ ನೆನಪು ಹೋಗ್ಬಿಟ್ಟದು. ಇವತ್ತೆಲ್ಲೂ ಕೂಡ ನಾವು ನೋಡಲ್ಲ. ಇವತ್ತು ನೀವು ಯಾವುದೇ ಒಂದು DJ ನೈಟ್ ಹಚ್ಚಿರಿ, ಯಾವುದೇ ಮ್ಯೂಸಿಕಲ್ ನೈಟ್ ಮಾಡಿರಿ, ಇವತ್ತು ಎಷ್ಟೋ ಜನ ಕೂಡ್ತಾರೆ, ಚಪ್ಪಾಳೆ ಗಿಟ್ಟಿಸ್ತಾರೆ, ಎಷ್ಟೋ ಜನ ಸೇರ್ತಾರೆ. ಆದ ಕಾರಣ ನಮ್ಮ ಈ ಸಾಂಸ್ಕೃತಿಕ ಕಲಾ ಏನಿದೆ, ಸಾಂಸ್ಕೃತಿಕ ಇದನ್ನು ಹೆರಿಟೇಜ್ ಇದೆ, ಆರ್ಟ್ಸ್ ಇರ್ಬೋದು, ಕಲ್ಚರ್ ಇರ್ಬೋದು, ಟ್ರೆಡಿಷನ್ ಇರ್ಬೋದು, ಇದಕ್ಕೆ ನಾವು ಉಳಿಸೋದು ನಮ್ಮದೊಂದು ಜವಾಬ್ದಾರಿ. ವಿ ನೀಡ್ ಟು ಸೇವ್ ಇಟ್. ಅದೇ ಥರ ಇದು ಸಾಂಸ್ಕೃತಿಕ ಅಂದ್ರೆ ಇದ್ರ ಅರ್ಥ ಭಾಳ ಆಳವಾಗಿದೆ. ಇವತ್ತು ಭಾಳ ದೊಡ್ಡ ಆಳವಾಗಿದೆ. ಬರೀ ಸಾಂಸ್ಕೃತಿಕ ಕಲಾ ಅಂತಂದರೆ ಸಾಂಸ್ಕೃತಿಕ ಭಾಳ ಬರುತ್ತೆ. ಈಗ ಒಂದು ಹೆರಿಟೇಜ್, ಅದು ಕೂಡ ಒಂದು ದೊಡ್ಡ ಸಂಸ್ಕೃತಿ. ಆ ಹೆರಿಟೇಜ್ ನಮ್ಮ ದೇವಸ್ಥಾನಗಳನ್ನು, ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು, ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಇವತ್ತು ಅವೆಲ್ಲ ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಇದೆ. ಇವತ್ತು ನಮ್ಮ ಜವಾಬ್ದಾರಿ ಇವತ್ತು ನನ್ನ ಅಪ್ಪವ್ರಿಗೆ ಊರಿಗೆ ಬಂದಾಗ ಅದೇ ಹೇಳಿದೆ, ಅಪ್ಪ ನನಗೆ ನಂದಲ್ಲಿ ನಮ್ಮ ತಂದೆಯವ್ರದಲ್ಲಿ ಮೊದಲು ಹಿಡಿದು ಒಂದು ದೊಡ್ಡ ಕನಸಿದೆ. ನಾಲಿ ಆಗಲಿ, ನೀರು ಇಟ್ ಈಸ್ ಆಲ್ ಬೇಸಿಕ್ ಎಸೆನ್ಷಿಯಲ್ ನೀಡ್ಸ್. ಬೇಸಿಕ್ ನೀಡ್ಸ್ ಇವೆಲ್ಲ. ನೀರು ಮನುಷ್ಯಕ್ಕೆ ಬೇಕು, ಬದುಕಲಿಕ್ಕೆ ನೀರು ಕುಡಿಬೇಕಾಗುತ್ತೆ. ಒಂದು ಊರಂತಿದ್ದಾಗ ನಾಳೆ ಡ್ರೈನೇಜ್ ಬೇಕಾಗುತ್ತೆ, ರೋಡ್ ಬೇಕಾಗುತ್ತೆ. ಅಪ್ಪಾಜಿ ಇದು ಎಲ್ಲ ಓಕೆ. ನನ್ನ ಅನಿಸಿಕೆ, ನಾನು ನಮ್ಮ ತಂದೆಯವ್ರು ಕಲಿಸ್ಕೊಟ್ಟಂಥ ಒಂದು ಏನಪ್ಪ ಅಂತಂದರೆ, ರೋಡು, ನೀರು, ನಾಲಿ ಎಲ್ಲರೂ ಮಾಡ್ತಾರಪ್ಪ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ, ನಮ್ಮ ಊರಲ್ಲಿ ಇರ್ತಕ್ಕಂಥ, ನಮ್ಮ ಅಕ್ಕಪಕ್ಕದಲ್ಲಿ ಊರಲ್ಲಿ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನು ಅದಕ್ಕೆ ಮೊದಲು ಪ್ರಿಸರ್ವ್ ಮಾಡಬೇಕು, ಮೊದಲು ರೆಸ್ಟೋರ್ ಮಾಡಬೇಕು, ಮೊದಲು ಉಳಿಸ್ಬೇಕು, ಮೊದಲು ನಮ್ಮ ಧರ್ಮ ಉಳಿಬೇಕಪ್ಪ ಅಂತ. ಇದು ನಮಗೆ ಕಲಿಸ್ಕೊಟ್ಟಂಥ ನನ್ನ ತಂದೆ ಆಗಿರ್ಬೋದು, ನಾನು ಕಲಿತಿದ್ರೆ ನಮ್ಮ ಗುರುಗಳಿಂದ ಆಗಿರ್ಬೋದು. ಮತ್ತು ಅದು ಬಿಟ್ಟು ನನ್ನ ಅಪ್ಪವ್ರ ಬಗ್ಗೆ ಒಂದು ಬರ್ತೀನಿ. ಒಂದು ಸಣ್ಣ ಘಟನೆ. ಯಾಕಂದ್ರೆ ನಾನು ವೇದಿಕೆ ನನಗೆಲ್ಲೂ ಸಿಕ್ಕಿಲ್ಲ, ಇದು ಭಾಳ ದೊಡ್ಡ ವೇದಿಕೆ ನನಗೆ. ಈ ವೇದಿಕೆ ಮೇಲೆ ಹೇಳಬೇಕಪ್ಪ ಅಂತ ನನ್ನ ಒಂದು ಕನಸು. ಇದು ಇರ್ಬೋದು, ಒಂದು 500 ಜನ ಇರ್ಬೋದು. ನನ್ನ ಪ್ರಕಾರ ಇದೊಂದು 5 ಲಕ್ಷ ಜನರು. ಯಾಕಂದರೆ ನಾನು ಉದ್ಘಾಟಕನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು 5 ಅಂತಂದರೆ ನಾನೇನು ಕರೆಕ್ಟ್ ಟೈಮ್ 5ಕ್ಕೆ ಇರಬೇಕು. ಅದು ಅಪ್ಪೋರ್ ಫಂಕ್ಷನ್, ಅದು 5 ಅಂದರೆ 5 ಇರಬೇಕು. ಅಂದರೆ ಈ ಥರ ನಾನು ಇವತ್ತು ನಾನು ಬಂದು ಕೂಡ ಕರೆಕ್ಟ್ ನಾನು ಹೆಜ್ಜೆ ಇಟ್ಟ ಕರೆಕ್ಟ್ 5. ಅಪ್ಪೋರಿಗೆ ಬಂದು ಭೇಟಿಯಾದ ಕರೆಕ್ಟ್ 5:04 ಆಗಿತ್ತು. ಅಂದರೆ ಯಾಕಪ್ಪ ಅಂತಂದ್ರೆ ನಾವು ಗುರುಗಳು ಅವ್ರಿಗೆ ನಾವು ಖುಷಿ ಮಾಡಬೇಕು ಅಂತಪ್ಪ ಅಂದ್ರೆ, ಅವ್ರು ಕಲಿಸ್ಕೊಟ್ಟ ಮಾರ್ಗದಲ್ಲಿ ನಡೆದಾಗ ಗುರುಗಳು ಖುಷಿ ಆಗ್ತಾರೆ. ಹೊರತುಪಡಿಸಿ ಅವ್ರಿಗೆ ಹಾರ ತುರೆಯಲ್ಲಿಂದ ಖುಷಿ ಆಗಲ್ಲ. ಅವ್ರ ಮಾರ್ಗದಲ್ಲಿ ನಾವು ನಡೆದಾಗ ಗುರುಗಳು ಖುಷಿ ಆಗ್ತಾರೆ. ಅದಕ್ಕೊಂದು ಘಟನೆ. ನಾವು ದೊಡ್ಡಪ್ಪರ ಸಮಾಧಿ ನಮ್ಮ ಕಾಳಗಿಯಲ್ಲಿದೆ.
ಅದ್ರದ್ದು ಗುಡಿ ಎಲ್ಲ ಕಂಪ್ಲೀಟ್ ಆಗಿತ್ತು. ವರ್ಷಾನುಗಂಟ್ಲೆ ಒಂದು 5 ವರ್ಷ 10 ವರ್ಷಲಿಂದ ಅಪ್ಪವರಿಗೆ ಎಲ್ಲ ಡೇಟ್ ಕೇಳ್ತಾಯಿದ್ರು. ಡೇಟ್ ಅವರು ಆಯ್ತು ಬರ್ತೀನಿ ಅಂತಂತಾಯಿದ್ರು. ಏನಪ್ಪ ಗೊತ್ತಿಲ್ಲ ನನಗೆ. ನಾನೇನೋ ಸ್ವಲ್ಪ ನಮಸ್ಕಾರ ಮಾಡಿ ನಮಸ್ಕಾರ ಮಾಡೋದು ಎಲ್ಲೆಲ್ಲಿ ಬಿಟ್ಟು ಹಾಕ್ತಿರಿ ನಮಸ್ಕಾರ ಮಾಡ್ತಿದ್ದೆ ನಾನು. ಆದರೆ ಹಿಂಗೆ ಸ್ವಲ್ಪ ಇರ್ತಾರೆ, ಸ್ವಲ್ಪ ಮುಂದೆ ಹೋಗೋದು ಸ್ವಲ್ಪ ಅದ್ರ ಆಟಿ ಇಲ್ಲ. ಯಾಕಂದರೆ ದೇವರಪ್ಪ ಅಂತಂದರೆ ನಾನು ಎಲ್ಲಿಂತ್ರು ಭೀ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಗೆ ನಂಬಿಕೆ. ಅದಕ್ಕೆ ನಾನು ನಮಸ್ಕಾರ ಮಾಡಿ ಎದ್ದು ಬರ್ತೀವಿ. ಅದಕ್ಕೆ ಅಪ್ಪವ್ರು ಡೇಟ್ ಕೊಟ್ಟರು. ಊರಾಗೆಲ್ಲರೂ ಕಲ್ತು ಇದು ಗುಡಿ ಏನರೇ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಸೌಕರ್ಯಗೆ ಕರ್ಕೊಂಬರ್ಬೇಕಪ್ಪ. ಊರಾಗ ನಂಗೆ ರಾಜು ಸೌಕರ್ ಅಂತ ಕರೀತಾರೆ. ರಾಜೇಶ್ ಸೌಕರ್ಯಗೆ ಸ್ವಲ್ಪ ಅಧ್ಯಕ್ಷತೆ ಮಾಡೋಣ. ಅಪ್ಪವ್ರು ಭೀ ಸುದ್ಯಾಕ ಅಪ್ಪವ್ರಿಗೆ ಹೇಳಿದಾಗ ಅಪ್ಪವ್ರು ಬರೆದ್ರು. ಮತ್ತು ಅಪ್ಪವ್ರಿಗೆ ಬಂದುಬಿಟ್ಟಿದ್ದೆವು, ಇದು ರಾಜೇಶ್ ಗುತ್ತೇರ್ ಅಧ್ಯಕ್ಷತೆಯಲ್ಲಿ ನಡಿಬೇಕು ಫಂಕ್ಷನ್ ಅಪ್ಪ ಅಂತಂದರು. ನಾನು ಸ್ವಲ್ಪ ನನ್ನ ಫೇಸ್ಬುಕ್ ಅಕೌಂಟ, ಇನ್ಸ್ಟಾಗ್ರಾಮ್ ಅಕೌಂಟ, ನಮ್ಮ ದೋಸ್ತರಿಗೆ ನಾನು ಮಾತಾಡೋದು ಒಂದು ಇರುತ್ತಲ್ಲ, ಒಂದು ಕನೆಕ್ಷನ್. ನನ್ನೊಂದು ಡೈಲಾಗ್ ಎಲ್ಲರಿಗೆ, ನೋಡ್ರಲ್ಲೇ ನೀವು ಯಾರೇನು ಬೇಕಾದ್ರೆ ಮಾಡಿರಿ, ನಾ ಆಮ್ ಎ ಗಾಡ್ಸ್ ಫೇವ್ರೇಟ್ ಚೈಲ್ಡ್ ಅಂತೀನಿ ನಾನು ಎಲ್ಲರಿಗೆ. ನಾ ಭಾಳ ದೈವ ಭಕ್ತ ಇದ್ದೀನಿ. ನೀವು ಮಕ್ಕಳೇ ನಾನು ಕೂಡ ಆಟ ಆಡ್ಬೋದು. ನನ್ನ ಹಿಂದೆ ಏನೇನದ ಯಾವ ಶಕ್ತಿ ಅದ ಸ್ವಲ್ಪ ಅದರಲ್ಲಿಂತ ಅಂಜರಿ ಅಂತ ನಾನು ಸ್ವಲ್ಪ ಎಲ್ಲರಿಗೆ ಟಾಂಗ್ ಕೊಡ್ತಿರ್ತೀನಿ. ಸ್ವಲ್ಪ ಆಮ್ ಗಾಡ್ಸ್ ಫೇವ್ರೇಟ್ ಚೈಲ್ಡ್ ಅಂತ ಎಲ್ಲರಿಗೆ ಸ್ವಲ್ಪ ಹಿಂಗೆ ಇದು ಮಾಡ್ತಿರ್ತೀನಿ. ಅದಕ್ಕೆ ಅದೂ ಆಯಿತು, ಅಧ್ಯಕ್ಷತೆ ನಂದು ಆಯಿತು, ಫಂಕ್ಷನ್ ಎಲ್ಲ ಮಾಡಿದೆವು. ಆಮೇಲೆ ಅಪ್ಪವ್ರದ್ದು ಸೋದರ ಅಂತ ಅಣ್ಣವರು ಅವರಾಗಿರ್ಬೋದು, ಅಪ್ಪಣ್ಣ ಅಣ್ಣವರು, ಇಲ್ಲಿ ರಾಜೇಶ್ವರಿ ನೀವು ಇಷ್ಟು ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ನಮ್ಗೆ ಹೇಳ್ಬೇಕಿತ್ತಲ್ರಪ್ಪ. ಅಪ್ಪಣ್ಣ ದೊಡ್ಡ ಸಣ್ಣದೇನೋ ಗೊತ್ತಿಲ್ಲ, ಹಾರ್ಕೂಡ್ ಅಪ್ಪವ್ರು ಹೊಂಟ್ರಂದ್ರೆ ಅದು ಸಣ್ಣದು ಮಾಡಿಬಿಡೋದು, ಬರೀ ದೊಡ್ಡದು ಮಾಡ್ಬೇಕಂತ ಗೊತ್ತಾನಂತಂದ್ರೆ ಹಾರ್ಕೂಡ್ ಅಪ್ಪವ್ರು ಹೊಂಟ್ರಂದ್ರೆ ದೊಡ್ಡದು ಮಾಡಬೇಕು. ಇಲ್ಲ ಇಷ್ಟು ದೊಡ್ಡದು. ನಾವು ಸುಮಾರು 20,000 ಮಂದಿ ಅಡುಗೆ ಮಾಡಿಸಿದೆವು. 20,000 ಮಂದಿ ಅಡುಗೆ ಮಾಡಿಸಿದೆವು. ಯಾಕಂದ್ರೆ ಅದು ಫ್ಲೋಯಿಂಗ್ ಜನ ಇರ್ತದೆ. ಸಂಜೆಗೆ 8 ತನಕ ಅಷ್ಟು ಮಂದಿ ಬಂದು ಉಂಡು ಹೋಗ್ತಾರೆ. ಏನೇನು ಅಡುಗೆ ಮಾಡಿಸಿದಪ್ಪ ಅಂದ್ರೆ ನಾವು ಹುರುಣ್ ಗಡುಬ ಅವೆಲ್ಲ ಮಾಡಿಸಿದ್ವಿ. ಫಂಕ್ಷನೆಲ್ಲ ಆಯಿತು. ಫಂಕ್ಷನಲ್ಲೇ ಒಂದು ಮಾತು ಹೇಳಿದ್ರಪ್ಪ ಅವರು, ನಿನ್ನ ಹೆಸರು ರಾಜೇಶ್ ಅದಪ್ಪ, ನೀ ರಾಜಕೀಯದಲ್ಲಿ ನೀನು ರಾಜನಾಗಿ ಮೆರೀತಿ ಅಂತಂದರು. ನನಗೆ ಅವ್ರು ಹೇಳಿದ ಖುಷಿ. ಆದ್ರೆ ನಮ್ಮ ತಂದೆಯವ್ರ ಬಗ್ಗೆ ನನಗೆ ಅಭಿಮಾನ. ನಮ್ಮ ತಂದೆ ಅಂತ ಅಭಿಮಾನ ಇಲ್ಲ, ಆ ಮನುಷ್ಯನ ಕ್ಯಾರೆಕ್ಟರ್ ಆ ಥರದಂತ ಅಭಿಮಾನ. ಇದು ನಾವು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ನಾವೇನಾಗ್ತದೆ, ನಾವು ನನ್ನ ಹಡ್ದ ಅಪ್ಪ ಅವಾಗ ಏನು ಮಾಡ್ತು, ನಮ್ಮ ಹಡ್ದ ಅಪ್ಪ ಅಂತಂದ್ರೆ ಎಲ್ಲರಿಗೂ ಅಭಿಮಾನ ಇರ್ತದೆ. ಆದರೆ ಮಗನ ಕ್ಯಾರೆಕ್ಟರ್ ಭೀ ಚೆನ್ನಾಗಿರಬೇಕು, ಅಂದಾಗೆ ಅಪ್ಪ ಖುಷಿ ಆಗಬೇಕು. ಅಪ್ಪ ಅಮ್ಮನ ಕ್ಯಾರೆಕ್ಟರ್ ಭೀ ಚೆನ್ನಾಗಿರ್ಬೇಕು, ಮಗ ಅವಾಗ ಖುಷಿ ಇರಬೇಕು. ಈಗ ಒಬ್ಬೊಬ್ರು ಇರ್ತಾರೆ, ಇರಲಿ, ಅದು ಒಂದೊಂದು ಟೈಮ್ ಅಪ್ಪ ಅಮ್ಮನ ಪ್ರೀತಿಗೆ ನಾನು ಪ್ರಶ್ನೆ ಮಾಡಿದ್ರೆ ಅದು ಮತ್ತೆ ಕಾಂಟ್ರವರ್ಸಿ ಆಗ್ತದೆ, ಇಶ್ಯೂ ಆಗ್ತದೆ. ಮಗ ಕಳ್ಳಿದ್ರು ಭೀ ಮಗನೇ, ಮಗಳು ಏನೇ ಇದ್ರು ಮಗಳೇ, ಅಪ್ಪ ಏನಿದ್ರು ಅಪ್ಪೇ. ಇದು ಕಾಂಟ್ರವರ್ಸಿ ಅಲ್ಲ. ಅದು ನಾನೊಂದು ಒಂದು ಮಾತೇನು ಹೇಳೋದಪ್ಪ ಅಂತಂದರೆ, ನಮ್ಮ ತಂದೆ ಆ ಮನುಷ್ಯ ಆ ಥರ ಇದ್ದಾನೆ, ಅದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಅಭಿಮಾನ ನನಗೆ. ಅವರು ಅಪ್ಪ ಆ ಶಬ್ದ ಹೇಳಿದ್ಮೇಲೆ, ನಮ್ಗೆ ಆ ವೇದಿಕೆ ಮೇಲೆ ಆಶೀರ್ವಾದ ಮಾಡಿದ್ಮೇಲೆ, ನಾನು 1 ತಿಂಗಳಾದಮೇಲೆ ನಾನು ಅಪ್ಪಗೆ ಫೋನ್ ಮಾಡ್ತೀನಿ, ಅಪ್ಪ ಇವತ್ತು ತಂದೆಯವರು MLC ಹೆಸರು ಬರ್ತಾಯಿದೆ ಅಪ್ಪ ಇವತ್ತು. ಅಪ್ಪ ಅಂದರು, ಅದು ಯಾವಾಗ ಆಗಬೇಕಿತ್ತು, ಅವ್ರ ದೈವ ಈಗ ಖುಲಾಸೆ ಅದಪ್ಪ ಅಂತಂದ್ರು ಅಪ್ಪ ಅವರು. ಅವ್ರದ್ದು ಯಾವಾಗ ಆಗಬೇಕಿತ್ತು, ಅವ್ರ ದೈವ ಈಗ ಖುಲಾಸೆ ಅದ. ಅವ್ರು ಭಾಳ ತಾಳ್ಮೆ, ಭಾಳ ಏನು ಕೇಳಲಿ, ಭಾಳ ತಾಳ್ಮೆ ಇದ್ದವ್ರ. ಮತ್ತು ಮರುದಿನ ಅವ್ರದ್ದು ಹೆಸರು ಅನ್ನಿಸಾಯಿತು. ಅವರು ಇವತ್ತು ನಿಮ್ಮ ಕಣ್ಣೆದ್ರೆ ಅಪ್ಪವ್ರ ಆಶೀರ್ವಾದದಿಂದ ಅವರು ಮಾಡ್ತಕ್ಕಂಥ ಧರ್ಮದ ಕೆಲಸದ, ಯಾವುದೇ ಧರ್ಮದ ಕೆಲಸ ಇರ್ಬೋದು, ಯಾವುದೇ ಜಾತಿ ಜನಾಂಗದ ಕೆಲಸ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ಇವತ್ತು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಗುರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿ, ಇವತ್ತು ಅವ್ರ ಮಗ ಆಗಿ, ಅವ್ರ ಆಶೀರ್ವಾದದಿಂದ ಇವತ್ತು ನಿಮ್ಮೆಲ್ಲರೂ ನಾನು ಮಾತಾಡ್ತಾ ಇದ್ದೀನಿ. ನಾನೆಲ್ಲೂ ಕೂಡ ಇಷ್ಟು ಸೋಬರಾಗಿ ಭಾವನಾತ್ಮಕವಾಗಿ ಎಲ್ಲೂ ಮಾತಾಡಲ್ಲ. ಯಾವತ್ತೇ ಅಪ್ಪವ್ರು ಎಲ್ಲೆಲ್ಲಿ ಭಾಷಣ ಭಾಳ ನ್ಯಾಚುರಲಾಗಿ ಮಾತಾಡ್ಬಿಡ್ತೀನಿ. ಮಟ್ಟದ ಆಶೀರ್ವಾದ ಭಾಳ ಅದ, ಮಟ್ಟದನ್ನ ಭಾಳ ತಿಂದೀನಿ. ಅದಕ್ಕೆ ಮಟ್ಟದನ್ನೇನು ತಿಂದು ಅದ್ರ ಮಟ್ಟದ ಗುಣಗಳೇ ಬಂದುಬಿಟ್ಟವು ನಮಗೆ. ಯಾಕಪ್ಪ ಅಂತಂದ್ರೆ ಮಟ್ಟದಾಗ ಏನು ದಾನ ಧರ್ಮ ಮಾಡಿದ್ರು, ಏನು ಅನ್ನ, ಏನು ದಾಸೋಹ ಮಾಡಿದ್ರು ಎಲ್ಲ ಮನಸ್ಸಿಂದ ಮಾಡ್ತದೆ. ಅದಕ್ಕೆ ನಾ ಏನು ಮಾಡಿದ್ರು ಎಲ್ಲ ಮನಸ್ಸಿಂದ ಬರ್ತಿರ್ತದೆ ಅಂತ ನಾನು ಅಂದ್ಕೊಂಡಿನಿ ಅಂಥೇಳಿ ನನಗೆ ಕರೆಸಿ ಇವತ್ತು ಭಾಳ ಇಂಥ ದೊಡ್ಡ ವೇದಿಕೆ, ಭಾಳ ದೊಡ್ಡ ವೇದಿಕೆ ಮೇಲೆ ಇವತ್ತು ನನಗೆ ಉದ್ಘಾಟನೆಯಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಎಲ್ಲ ನನ್ನ ಈ ಸಾಂಸ್ಕೃತಿಕ ಕಲಾತಂಗದವ್ರಿಗೆ ನಾನು ವಂದಿಸಿ ಮಾತು ಮುಗಿಸ್ತೀನಿ. ಮತ್ತು ಇಲ್ಲಿದ್ದಂಥ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ.
ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.